ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರ್ತಿದ್ದಂಗೆ ಮೊಬೈಲ್ ಬಿಲ್ ತುಟ್ಟಿ ಆಗುತ್ತಾ? ಜಿಯೋ, ಏರ್ಟೆಲ್, ವಿಐ ಸೇರಿದಂತೆ ಎಲ್ಲ ಟೆಲಿಕಾಂ ಸೇವಾ ದರ ಹೆಚ್ಚಳವಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆ ಮುಗಿತಾ ಇದೆ. ಯಾವತ್ತೂ ಕೂಡ ಚುನಾವಣೆ ಮುಗಿದ ನಂತರವೇ ದರ ಹೆಚ್ಚಳದ ಬಗ್ಗೆ ದೊಡ್ಡ ತೀರ್ಮಾನಗಳಾಗುತ್ತೆ. ಇಲ್ಲಿಯೂ ಕೂಡ ಅಷ್ಟೇ. 25% ಸೇವಾ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. 5G ನೆಟ್ವರ್ಕ್ಗಾಗಿ ಕಂಪನಿಗಳು ಹೆಚ್ಚಿನ ಹೂಡಿಕೆ ಮಾಡಿದ್ದಾವೆ. ಲಾಭ ಹೆಚ್ಚಿಸಿಕೊಳ್ಳಿಕ್ಕೆ ಶುಲ್ಕವನ್ನು ಹೆಚ್ಚು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಜೂನ್ ಮೊದಲನೇ ವಾರದಲ್ಲಿ ಮೊಬೈಲ್ ರೀಚಾರ್ಜ್ಗಳ ರೇಟ್ ಜಾಸ್ತಿ ಆಗಿದೆ. ನಗರ ಪ್ರದೇಶಗಳಲ್ಲಿ 3% 3.2ರಿಂದ 3.6ರವರೆಗೆ ಏರಿಕೆ ಆಗುತ್ತೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 5.2ರಿಂದ 5.9ರಷ್ಟು ಏರಿಕೆ ಆಗಬಹುದು. ದರ ಹೆಚ್ಚಳವಾದರೆ ಇತ್ತೀಚಿನ ವರ್ಷಗಳಲ್ಲಿ 4ನೇ ಬಾರಿ ಮೊಬೈಲ್ ಬಿಲ್ ತುಟ್ಟಿಯಾದ ರೀತಿ ಆಗುತ್ತೆ. ಈಗಾಗಲೇ ಮೊಬೈಲ್ ಬಿಲ್ ಬಹಳ ಹೆಚ್ಚಳ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಈ ಮಧ್ಯೆ ಮತ್ತೆ ಏರಿಕೆ ಆದರೆ ಬಹಳ ದೊಡ್ಡ ಗ್ರಾಹಕನ ಜೇಬಿಗೆ ಕತ್ತರಿ ಆಗದಂಗೆ ಆಗುತ್ತೆ. ಜೂನ್ ಮೊದಲನೇ ವಾರದಲ್ಲಿಯೇ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ನೋಡಿ, 5G ನೆಟ್ವರ್ಕ್ಗಾಗಿ ಟೆಲಿಕಾಂ ಸಂಸ್ಥೆಗಳು ಅತಿ ಹೆಚ್ಚಿನ ಹೂಡಿಕೆಯನ್ನು ಮಾಡಿದ್ದಾರೆ. ಆ ಹೂಡಿಕೆ ಮಾಡಿದ್ರೆ ಎಲ್ಲಿ ಅದನ್ನು ವಾಪಸ್ ತೆಗೆದುಕೊಳ್ಬೇಕು? ಅಗೇನ್ ಗ್ರಾಹಕರ ಜೇಬಿನಿಂದಲೇ. ಅದೊಂದು ಕಾರಣ ಅಷ್ಟೇ. ಈಗ ನಾವು 5G ನೆಟ್ವರ್ಕನ್ನು ಯೂಸ್ ಮಾಡ್ತಾ ಇದ್ದೇವೆ. ಅತ್ಯಂತ ವೇಗವಾದ ಡೇಟಾ ಸೌಲಭ್ಯ ನಮ್ಮ ಹತ್ರ ಇದೆ. ಅತ್ಯಂತ ವೇಗವಾದ ಕನೆಕ್ಟಿವಿಟಿ ಇದೆ. ಆದರೆ ಈ ದರ ಹೆಚ್ಚಳ ಆದರೆ ಇದೆಯಲ್ಲ, ಬಹಳ ದೊಡ್ಡ ಪರಿಣಾಮ ಅಂತೂ ಬೀರುತ್ತೆ. ಚುನಾವಣೆಗೂ ಮುಂಚೆ ಯಾಕೆ ಮಾಡಲಿಲ್ಲ ಅಂದರೆ ಇದು ಚುನಾವಣೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಆಗುತ್ತೆ, ಆಗಿಯೇ ಬಿಡ್ತು ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಜೂನ್ ಮೊದಲನೇ ವಾರದಲ್ಲಿ ಖಂಡಿತವಾಗಿಯೂ ಹೆಚ್ಚಳ ಆಗುವಂಥ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ.